ಕರುನಾಡಿನ ದಶದಿಕ್ಕುಗಳಲ್ಲೂ ಕೂಡ ರಾಮನಾಮ ಕಲರವ. ರಾಜ್ಯದಲ್ಲಿ ಕೇಸರಿ ಧ್ವಜಕ್ಕೆ ಫುಲ್ ಡಿಮ್ಯಾಂಡ್. ಯಾವ ಮಟ್ಟಿಗೆ ಅಂತಂದ್ರೆ ರಾಮ ಮಂದಿರ ಉದ್ಘಾಟನೆ ಹೊತ್ತಲ್ಲೇ ಧ್ವಜಕ್ಕೆ ಹೆಚ್ಚಿನ ಬೇಡಿಕೆ ಬಂದಿರೋದು. ಮನೆ ವಾಹನಗಳ ಮೇಲೆ ಕೇಸರಿ ಧ್ವಜ ರಾರಾಜಿಸ್ತಾ ಇದೆ. ಧಾರವಾಡ, ರಾಯಚೂರು, ಹುಬ್ಬಳ್ಳಿಯಲ್ಲಂತೂ ಕೇಸರಿ ಕಲರವ ಹೆಚ್ಚಾಗಿ ಕಂಡು ಬರ್ತಾರೆ. ಹಿಂದೆಂದಿಗಿಂತಲೂ ಕೂಡ ಹೆಚ್ಚಿನ ಒಂದು ಸೇಲ್ ಆಗ್ತಾ ಇದೆ ಅಂತ ವ್ಯಾಪಾರಿಗಳು ಕೂಡ ಹೇಳ್ತಾ ಇದ್ದಾರೆ. ಅದು ಒಂದು ಕಡೆ ರಾಮನಾಮ ಜಪ ಅಂದರೆ, ಇನ್ನೊಂದು ಕಡೆ ಹಿಂದೂ ಧರ್ಮ, ಹಿಂದುತ್ವ ಈ ವಿಚಾರವಾಗಿಯೂ ಕೂಡ ನಾಳಿನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬೇರೆ ಒಂದು ಆಂಗಲಲ್ಲೂ ಕೂಡ ಹೆಚ್ಚಿನ ಒಂದು ಪ್ರಸಿದ್ಧಿಯನ್ನು ಪಡೆದಿರೋದು. ಯಾಕಂದರೆ ಈ ಹಿಂದಿನ ಕರಸೇವಕರ ಬಲಿದಾನ ಆಗಿರಬಹುದು, ಹಿಂದಿನ ಘಟನೆಗಳಾಗಿರಬಹುದು, ಇದರ ಇತಿಹಾಸ ಆಗಿರಬಹುದು, ರಾಮ ಮಂದಿರ ಸ್ಥಾಪನೆ ಮಾಡೋದಕ್ಕೆ ಪಟ್ಟಂತಹ ಕಷ್ಟ ಇರಬಹುದು, ಹೋರಾಟ ಇರಬಹುದು, ಇದರ ಹಿಂದೆ ಇರುವಂತಹ ವಿರೋಧ ಆಗಿರಬಹುದು, ಅದಾದ ನಂತರ ಕೋರ್ಟ್ನಲ್ಲಿ ಸಿಕ್ಕಂತಹ ಜಯ ಮತ್ತು ಸರ್ಕಾರದ ಒಂದು ಇಚ್ಛಾಶಕ್ತಿ, ಘೋಷಣೆ ಮಾಡಿದ ದಿನದಿಂದಲೂ ಕೂಡ ಯಾವಾಗ ರಾಮ ಮಂದಿರ ಲೋಕಾರ್ಪಣೆ ಆಗುತ್ತೋ, ಯಾವಾಗ ರಾಮನ ಮೂರ್ತಿಯಲ್ಲಿ ಸ್ಥಾಪನೆ ಆಗುತ್ತೋ ಅನ್ನುವಂತಹ ಒಂದು ಕಾಯುವಿಕೆ ಇದೆಯಲ್ಲ, ಅದೆಲ್ಲದರ ಒಂದು ಫಲ, ಅದೆಲ್ಲದರ ಒಂದು ರಿಸಲ್ಟ್, ಫಲಿತಾಂಶ ಅಂತ ಹೇಳ್ಬಹುದು. ಈ ರೀತಿಯ ಒಂದು ಬೆಳವಣಿಗೆ ಕೂಡ ನಡೀತಾ ಇದೆ.